ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ರಾಧಿಕಾ, ನಿನ್ ಕಣ್ಣಲ್ಲಿ ನೀರು ಸ್ವಲ್ಪ ಚೆನ್ನಾಗಿ ಕಾಣಲ್ಲ. ನೀನ್ ಯಾವಾಗಲೂ ನನ್ನ ಹತ್ರ ಆಕ್ಟಿವ್ ಆಗಿರ್ಬೇಕು. ಓಕೆ, ಪಾಸಿಟಿವಿಟಿ ಅಂದ್ರೆ ಏನಂತ ನಿನ್ನ ನೋಡಿ ಕಲಿಬೇಕು ಕಣೋ. ಕೋರ್ಟಲ್ಲಿ ಕೇಸು ಈಗ ನಮ್ ಪರವಾಗುತ್ತೆ, ನೋಡ್ತಾ ಇರು. ನಿನ್ಗೀಗ ಮಾಡ್ದವ್ರೆಲ್ಲ ಜೈಲ್ಗೆ ಹೋಗ್ತಾರೆ. ನಾನಂತೂ ನಿನ್ನೆಯಿಂದ ಶಾಪ ಆಗ್ತಾನೆ ಇದ್ದೀನಿ. ಯಾರ್ಯಾರಿಗೋ ಶಾಪ ಹಾಕಿ ನೀನ್ ಯಾಕೆ ಎನರ್ಜಿ ವೇಸ್ಟ್ ಮಾಡ್ಕೋತೀಯ? ಸತ್ಯದ ಮೇಲೆ ನರಳಿದೆ ಅಷ್ಟೇ, ಬೆಳಕ್ ಬೀಳ್ಬೇಕು. 300 ವೋಲ್ಟು ಲೈಟೇ ಬೀಳುತ್ತೆ, ನೋಡ್ತಾ ಇರು. ಬೆಂಕಿನ ಮುಚ್ಚಿದ್ರು ಹೊಗೆ ಹೊರಗಡೆ ಬಂದೇ ಬರುತ್ತೆ. ಇಷ್ಟು ದೊಡ್ಡ ಮೋಸ ಮಾಡಿರೋರು ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ ಬಂದಿದ್ದೀನಿ. ಎಲ್ಲ ಒಳ್ಳೇದೇ ಆಗುತ್ತೆ ಕಂದ. ಈ ಅತ್ತಿಗೆ ಕರುಣನ್ಗಲ್ಲ, ಕಾನೂನಿನ ಪುಸ್ತಕಕ್ಕೆ ಅರ್ಶನ ಕುಂಕುಮ ಹಚ್ಚಿದ್ರು ಈ ನನ್ನ ಮಗನಿಗೆ ಬಿಡುಗಡೆ ಆಗಲ್ಲ. ಪರ್ಮನೆಂಟ್ ಜೈಲೇ ಗತಿ, ಶಾಶ್ವತವಾಗಿ ಮನೆಯಿಂದ ತೊಲಗುತ್ತಾನೆ. ಈ ಕರ್ಣ ಮುಂದೆದು ಇಲ್ಲ ಅಂದ್ರೆ ನಾವು ಮನೇಲಿ ಇನ್ನೇ ಮುಂದೆ ಆಗಿರ್ಬೋದು. ರಾಜ್ಯಭಾರ ಕರ್ಣ, ಬಿ ಸ್ಟ್ರಾಂಗ್. ನಿನ್ ಸಪೋರ್ಟ್ ನಾವಿದೀವಲ್ಲ, ಧೈರ್ಯವಾಗಿ ಏನೇ ಇದ್ರೂ ಎದುರ್ಸೋಣ. ಆಫ್ಟರ್ ಆಲ್ ಸತ್ಯ ಗೆಲ್ಲೇಬೇಕಲ್ವಾ? ಮಣಿಮಂಜರಿ, ಲವ್ ಮಾಡೋದನ್ನ ಇಲ್ಲಿಂದ ಕಲಿಬೇಕು. ಮನಸ್ಸಲ್ಲಿರೋದೇ ಒಂದು, ಆಡೋ ಮಾತೇ ಒಂದು, ಮುಖದಲ್ಲಿ ಮಾತ್ರ ಏನು ಕಾಣಲ್ಲ. ನೋಡಿ, ಕೋರ್ಟ್ ಮುಂದೆ ಹೆಚ್ಚಿಗೆ ಜನ ನಿಂತ್ಕೊಂಡು ಈಗೆಲ್ಲ ಮಾತಾಡೋಗಿಲ್ಲ. ಹೀರಿಂಗ್ ಸ್ಟಾರ್ಟ್ ಆಗುತ್ತೆ. ಕಣ ಸರ್, ನಡೀರಿ. ಅತ್ತೆ, ಇಲ್ಲಿ ಇಷ್ಟು ಸಖತ್ತಾಗಿರೋ ಸೀನ್ ನಡೀತಿದೆ. ಡ್ಯಾಡ್ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ನನಗೂ ಗೊತ್ತಿಲ್ಲ, ಅವಾಗ್ಲಿಂದ ಕಾಲ್ ಟ್ರೈ ಮಾಡ್ತಾನೆ ಇದ್ದೀನಿ, ನಾಟ್ ರೀಚಬಲ್. ಏನೇ ಹೇಳಿ ಅತ್ತೆ, ಇದು ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಿದೆ. ಕಾಲಚಕ್ರ ಕೆಳಗಡೆ ಉರುಳುತ್ತೆ ಅಂತಾರಲ್ಲ, ಲಿಟ್ರಲಿ ನನಗೆ ಫೀಲ್ ಆಗ್ತಿದೆ. ಆರ್ಡರ್ ಆರ್ಡರ್ ಆರ್ಡರ್. ಡಾಕ್ಟರ್ ಕರ್ಣನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಅಂತ ಜಡ್ಜು ಜಜ್ಮೆಂಟ್ ಕೊಡ್ತಾರಲ್ಲ, ಆಗ ನಾನು ಈ ಕರ್ಣನ್ಗೆ ವೆರೈಟೀಸ್ ಆಫ್ ಜೈಲ್ನ ತೋರಿಸ್ತೀನಿ. ಬೌನ್ಸ್ ಇಟ್ ಬ್ಯಾಕ್. ನಿಧಿ, ನೀನು ಓಕೆನಾ? ಡೋಂಟ್ ವರಿ, ಅಣ್ಣ ಈ ಕೇಸ್ ಗೆದ್ದೇ ಗೆಲ್ತಾನೆ. ಹಾ ಗೊತ್ತು ರಾಧಿಕಾ, ಆದರೆ ಏನಾಗಿದೆ ಅಂದರೆ ಪ್ರಾಸಿಕ್ಯೂಷನ್ ಸೈಡ್ ರೆಡಿ ಇದ್ದೀರಾ? ಎಸ್ ಯುವರ್ ಆನರ್. ಡಿಫೆನ್ಸ್ ಲಾಯರ್ ಇಲ್ವಾ? ಡಿಫೆನ್ಸ್ನವರು ಬಂದಿಲ್ಲ ಮಹಾಸ್ವಾಮಿ. ನಿಧಿ ಏನು ಹೇಳ್ತಿದ್ದಾರೆ? ಹಾಂ ರಾಧಿಕಾ, ನಮ್ಮ ಲಾಯರ್ನ ನಾನು ಎಲ್ಲ ಕಡೆ ಹುಡುಕ್ದೆ, ಕೋರ್ಟ್ ಸುತ್ತನೂ ಹುಡ್ಕೊಂಡು ಬಂದೆ. ಅವ್ರು ಎಲ್ಲೂ ಕಾಣಿಸ್ತಿಲ್ಲ, ಫೋನ್ ಕೂಡ ನಾಟ್ ರೀಚಬಲ್ ಆಗಿದೆ. ನನಗೆ ಏನು ಮಾಡಬೇಕಂತ ದಿಕ್ಕೇ ತೋಚ್ತಿಲ್ಲ ಅಮ್ಮ. ಟ್ರ್ಯಾಪ್ ನಂಬರ್ 1 and the game is on. ಬಿಡಿಸ್ಕೊಳಕ್ಕಾಗದೆ ಇರೋ ಟ್ರ್ಯಾಪ್.
ಲಾಯರ್ ಯಾಕೆ ಇನ್ನೂ ಬಂದಿಲ್ಲ? ಅವ್ರಿಗೆ ಕೇಸ್ ತಗೊಳಕ್ ಒಪ್ಕೊಂಡಿದ್ರು ತಾನೆ? ಅಮ್ಮ ಎಲ್ಲ ಮಾತಾಡಿ ಫೈನಲ್ ಮಾಡಿದ್ವಿ. ನಾವೇನು ಮಾತಾಡಬೇಕು ಅನ್ನೋ ಐಡಿಯಾನೂ ಕೊಟ್ಟಿದ್ರು. ಆದರೆ ಈಗ ನೋಡಿದ್ರೆ ಹೇಗಾಗಿದೆ. ಬೇರನ್ನೇ ಕಟ್ ಮಾಡಿದ್ರೆ ಗಿಡ ಚಿಗುರಲ್ಲ ಅಲ್ವಾ? ನಂಗೆ ಯಾಕೋ ಈ ಕೇಸಲ್ಲಿ ಹಾಗೇ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಏನಾಗಿದೆ ಅಂತ ನಿಮ್ಮ ಮಾತಿನ ಅರ್ಥ? ನೀನೇ ಯೋಚನೆ ಮಾಡು. ಲಾಯರೇ ಬಂದಿಲ್ಲ ಅಂದಮೇಲೆ ಕೇಸೇ ನಡೆಯಲ್ಲ. ಅಲ್ಲಿಗೆ ಕರ್ಣ ಜೈಲಲ್ಲೇ ಕೊಳಿಬೇಕಾಗತ್ತೆ. ಇದರ ಹಿಂದೆ ಯಾರೋ ಇದ್ದಾರೆ ಅಂತ ನಂಗೆ ಡೌಟ್. ನನಗನ್ಸುತ್ತೆ ಇದ್ರ ಹಿಂದೆ ನಿಮ್ಮ ಅಣ್ಣ ಇದ್ದಾರೆ. ಆ ಕರ್ಣ ಜೈಲಿನಲ್ಲೇ ಉಳಿಬೇಕು. ಕರ್ಣ ಅವರು ಪರ್ಮನೆಂಟ್ ಆಗಿ ಜೈಲಲ್ಲಿರೋ ಥರ ಮಾಡೋ ಜವಾಬ್ದಾರಿ ನಂದು. ಲಚ್ಚಿ, ನಮ್ಮ ಕರ್ಣಂಗೆ ಅಂಟಿರೋ ಕಳಂಕ ಎಲ್ಲ ಕಳೆಯುತ್ತೆ. ನೋಡ್ತಾ ಇರು. ಇಷ್ಟೊತ್ತಿಗೆ ಕೋರ್ಟ್ ಇಯರಿಂಗ್ಸ್ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ? ಹೌದು, ಆಗಿರುತ್ತೆ. ಎಲ್ಲರೂ ಕರ್ಣನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ದೇವ್ರನ್ನ ಧ್ಯಾನಿಸೋದು ಬಿಟ್ರೆ ಬೇರೆ ಏನೂ ಇಲ್ಲ ಅಲ್ವಾ? ಯಾವಾಗಲೂ ಕರ್ಣನ್ಗೆ ಎಷ್ಟೆಲ್ಲ ಕಷ್ಟ ಬರುತ್ತೆ. ಪಾಪ, ಅವನಿಗಿದ್ದನ್ನೆಲ್ಲ ಹೇಗೆ ಸಹಿಸ್ಕೋಬೇಕು ಹೇಳು? ಇಷ್ಟು ವರ್ಷ ಮನೇಲಿ ಎಂತೆಂಥ ನೋವುಗಳು ಅನುಭವಿಸ್ದ, ಅವಮಾನಗಳು ಅನುಭವಿಸ್ದ. ಅದನ್ನೆಲ್ಲ ನಗ್ತಾನೆ ಸಹಿಸ್ಕೊಂಡ ಕಡೆ ನೋಡೆ, ಒಂದಾದ್ಮೇಲೆ ಒಂದು ಅವನ ಕಷ್ಟಗಳು ಬರ್ತಾನೆ ಇದೆ. ಪಾಪ ಕಣೆ ಆ ಮಗು, ಇದನ್ನೆಲ್ಲ ಹೇಗೆ ಸಹಿಸ್ಕೊತಾನೆ ಹೇಳು? ಕರ್ಣಂಗೆ ಯಾಕೆ ಹೀಗೆಲ್ಲ ಆಗುತ್ತೆ? ಎಲ್ರಿಗೂ ಎಲ್ಲ ಸಮಯದಲ್ಲೂ ಕಷ್ಟಗಳು ಬಂದೇ ಬರುತ್ತೆ ಲಚ್ಚಿ. ಎಲ್ರಿಗೂ ಒಂದು ಒಳ್ಳೆ ಸಮಯ ಅಂತ ಬಂದೇ ಬರುತ್ತೆ. ಅಲ್ಲಿವರೆಗೂ ದೇವ್ರ ಮೇಲೆ ಭಾರ ಹಾಕಿ ನಾವು ಸಹಿಸ್ಕೋಬೇಕು ಕಣೆ. ಅಯ್ಯಯ್ಯೋ, 10 ನಿಮಿಷ ಉಳಿದಿದೆ ಅಷ್ಟೇ. ಅಷ್ಟರಲ್ಲಿ ಕೋರ್ಟ್ ರೀಚ್ ಆಗಬೇಕು ನಾವು. ನೀವೇನೋ ತಲೆ ಕೆಡಿಸ್ಕೋಬೇಡಿ, ನಾವು ತಲುಪ್ತೀವಿ. ಸಾಕ್ಷಿ ಇಲ್ಲ ಅನ್ನೋ ಕಾರಣಕ್ಕೆ ಕರ್ಣ ಜೈಲ್ ಸೇರೋದಂತೂ ನನಗಿಷ್ಟ ಇಲ್ಲ. ನಾವಿನ್ನೂ ಫಾಸ್ಟಾಗಿ ಹೋಗ್ಬೇಕಾಗುತ್ತೆ. ಇವನ್ ತಪ್ಪಿಸ್ಕೊಳ್ದೇ ಇರೋ ಥರನೂ ನಾವು ನೋಡ್ಕೋಬೇಕು. ಎಸ್, ಇವ್ರನ್ನ ನೋಡ್ತಾ ಇದ್ರೆ ಇವನ್ ಜೊತೆ ದೊಡ್ಡ ಗ್ಯಾಂಗೇ ಇದೆ ಅಂತ ನನಗನ್ನಿಸ್ತಾ ಇದೆ. ಕರುನಾಡ ಕಣ್ಣ